सबका सहारा हरि नाम जप के, हरि नाम जप के सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶಣ್ಣನವರಿಗೆ ನಮಸ್ಕಾರಗಳು. ಸತೀಶಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗನ. ನಮಸ್ಕಾರ ಪ್ರಶಾಂತ್ ಅವರೇ. ಲೆಟ್ ಅಸ್ ಪ್ರೊಸೀಡ್. ಇಲ್ಲಿ ಉಪಸ್ಥಿತರಿರುವವರಿಗೆ ಎಲ್ಲರಿಗೂ ಸೂಚನೆ, ನೀವು ನಿಮ್ಮ ಪ್ರಶ್ನೆಯನ್ನು ಚಾಟ್ ಮೂಲಕ ಟೈಪ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ವಿಡಿಯೋ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಅಲ್ಲಿ ರಿಯಾಕ್ಟ್ ಅನ್ನೋ ಒಂದು ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿ. ಎಲ್ರು ಬಂದ್ಮೇಲೆ ನೀವು ಇವ್ರಿಗೆ ಹೇಳಿ ಯಾರು ನೀವು ಪ್ರಶ್ನೆಯನ್ನ ಕೇಳಬಹುದು. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಪ್ರಶಾಂತ್ ಯೂಟ್ಯೂಬ್ ನಿಂದ ತಗೊಳ್ಳಿ. ಜಯಲಕ್ಷ್ಮಿ ಅವರು ಹ್ಯಾಂಡ್ ರೈಸ್ ಮಾಡಿದಾರೆ. ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಮ್ಮ. ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಿ. ಸಂಡೇ ಯಾಕೆ ಕರ್ಕೊಂಡ್ ಬಂದಿಲ್ಲ? ದುರ್ಗಾಷ್ಟಮಿ ಕನ್ಯಾ ಪೂಜೆ ಮಾಡ್ಬೇಕಲ್ಲ, ನಿಮ್ ಮಗು ಬರ್ಬೇಕಾಗಿತ್ತಲ್ಲ. ಏನ್ ಮಾಡಿದ್ರಿ ನೀವು? ಮನೆಯಲ್ಲಿ ಕೂತ್ಕೊಂಡು ಸರ್ ಅಣ್ಣ, ಅಲ್ಲ ನಾ ಬರುವಾಗ ಇರ್ಲಿಲ್ಲ, ಸೊ ಅರ್ಜೆಂಟ್ ಬರಕ್ ಆಗಿಲ್ಲ ಅಣ್ಣ. ಅಲ್ಲ, ನೀವ್ ಬಂದಿಲ್ಲ ಅಂದ್ರೆ ಮಗುನ್ ಕಳ್ಸ್ಬೋದಲ್ಲ. ಯಾರು ಬರೋರು ಇರ್ಲಿಲ್ಲ ಅದಕ್ಕೆ ಹೇಳಿದ್ರೆ ನಾನು ಯಾರನ್ನ ಕಳ್ಸಿ ಪಿಕಪ್ ಮಾಡ್ತಾ ಇದ್ದೆ ನಿಮ್ಮನ್ನ, ಆ ಮಗುನ. ಸರಿ ಅಣ್ಣ, ನೆಕ್ಸ್ಟ್ ಟೈಮ್ ಖಂಡಿತ ಮಿಸ್ ಮಾಡ್ತೀನಿ. ಸರಿ, ಹೇಳಿ, ಏನ್ ಹೇಳಿ ಅಣ್ಣ. ಕನ್ಸಲ್ಲಿ ನನ್ಗೆ ಗೋ ಮಾತೆ ಎಲ್ಲೋ ಹೋಗಿದೀನಿ, ಬೆಟ್ಟ ಹತ್ತಾ ಇದೀನಿ. ಅಲ್ಲಿ ಯಾರೋ ಜೊತೆಗಿದ್ದಾರೆ, ನಮ್ಮ ಹಸ್ಬೆಂಡು ಇದಾರೆ. ಅಲ್ಲಿ ಹೋದಾಗ ಗೋಮಾತೆದು ಗಂಜ್ಲ ಕೊಟ್ರು ನನ್ಗೆ. ನನ್ ಮನೆಯಲ್ಲಿ ಕೇಳ್ದೆ, ಮನೆಗ್ ಸಿಂಪಡ್ಸಕ್ ಬೇಕು ಕೊಡಿ ಅಂತ. ಅದಕ್ಕೆ ಅವರು ಅವ್ರ ಹತ್ರ ಇರೋದ್ ಕೊಟ್ಬಿಟ್ಟು ಮತ್ತೆ ಬೇರೆ ಅಲ್ಲಿರೋದನ್ನ ಹಿಡ್ಕೊಂಬಂದು ಮತ್ತೆ ವಾಪಸ್ ಕೊಡಿ ಅಂತ ಹೇಳಿದ್ರು. ತಗೊಂಬಂದೆ ಅಣ್ಣ.
ಅದೇ ಕನ್ಸು. ಹ್ಮ್ ಬೇರೆ ಇಲ್ಲ. ಹ್ಮ್ ಗೋಮಾತೆದು ಗಂಜ್ಲ ಕೊಟ್ರು, ಅದನ್ನ ತಗೊಂಡ್ ಬಂದೆ ಕನ್ಸಲ್ಲಿ. ಏನಾದ್ರು ರಿಫ್ಲೆಕ್ಟ್ ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳಕ್ಕೆ ಅಣ್ಣ. ಇಲ್ಲ, ಒಳ್ಳೇದಮ್ಮ. ಅದು ಏನಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ ಮನೆಗೆ ಯಾವ್ದೋ ನೆಗೆಟಿವ್ ಫೋರ್ಸಸ್ ಇದೆ, ಅದಕ್ಕೋಸ್ಕರ ನೀವೇನ್ ಮಾಡಿ, ನಾಳೆ ಹೋಗ್ಬಿಟ್ಟು ಕಂಜಲ ತಗೊಂಡ್ ಬಂದು ನಿಮ್ ಮನೆ ಫಸ್ಟ್ ಮೇನ್ ಡೋರ್ ಹೊಸಲಿದೆಯಲ್ಲ ಅಲ್ಲಿ ಚಿಮ್ಸಿ, ಹ್ಮ್ ಮನೆಗಡೆ ಎಲ್ಲ ಕಾರ್ನರ್ಸ್ 8 ಕಾರ್ನರ್ಸ್ ನಲ್ಲಿ ಕಂಜಲವನ್ನು ಚಿಮ್ಸಿ, ಆಮೇಲೆ ಕಂಜಲ ಪ್ಲಸ್ ನೀರು ಗಂಗಾಜಲ ಹಾಕಿ ಮುಂದ್ಗಡೆ ಸಾರಿಸ್ಬಿಟ್ಟು, ಸಾಧ್ಯ ಆದ್ರೆ ಸಗಣಿ ಹಾಕಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ಗೋಯ್ತಾಯಿನ ಬೇಡ್ಕೊಳ್ಳಿ, ರಕ್ಷೆ ಮಾಡಮ್ಮ ತಾಯಿ ಅಂತ. ಸರಿ ಅಣ್ಣ. ಶ್ರೀಕೃಷ್ಣ ಅರ್ಪಣ. ಸಾಧ್ಯ ಆದ್ರೆ ಫ್ರೆಶ್ ಗೋ ಗಂಜಲ ಸಿಕ್ಕಿದ್ರೆ ನೀವು ನಿಮ್ ಮಗಳು ಕುಡೀರಿ, ಅದನ್ನ ಮೈಗೆ ಸರಿ ಒಳ್ಳೇದು. ಸರಿ ಅಣ್ಣ. ಕಹಿ ಅದು, ಹೀಟ್ ತುಂಬಾ ನೋಡಿ ತಗೊಳ್ಳಿ. ಮಗುಗೆ ಸ್ವಲ್ಪ ಕೊಡಿ, ನೀವು ಫುಲ್ ಆಗಿ ತಗೊಳ್ಳಿ ನೀವು. ಸರಿ ಅಣ್ಣ, ಆಯ್ತು. ಓಕೆ. ಆಯ್ತು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಹಾ. ಯೂಟ್ಯೂಬ್ ಕಮೆಂಟ್ಸ್ ಇಂದ ಪ್ರಶ್ನೆ ತಗೊಳ್ಳೋಣ. In Satsanga, you mentioned about God will not interfere in karma, but in case of Markandeya Maharshi, Bhagavan Shiva himself protected him. See, people should understand properly. Certain spiritual things happen by the will of the God also, Parabrahma also. He decides. See, but at the 16th year, Markandeya Maharishi's life has to end. Knowing that very well, he went and with bhakti and shraddha and with a total surrenderness, he ಆಲಿಂಗ ಮಾಡ್ಕೊಂಡ್ರು, ಶಿವಲಿಂಗ ಮಾಡ್ಕೊಂಡು, he got immersed in that bhakti. So when Yamadharmaraja came, he was kicked by Ishvara coming out of the linga, splitting it. And then what happened? Ishvara stopped the biological clock of Markandeya Maharshi at that age. So that is how he became Chiranjeevi. So till that time, till that 16th year, whatever karma he has to undergo, he underwent. After that, he was devoid of all those karmas. So he was blessed by Ishvara as Chiranjeevi, and he did the sadhana and became a Markandeya Maharishi, and he lived for 7 Manvantaras. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ. Parents' blessings will protect kids during bad phase. Definitely, 100%. ತಂದೆ ತಾಯಿ ಆಶೀರ್ವಾದ ತುಂಬಾ ಮುಖ್ಯ. ಮಾತಾ ಪಿತಾ ಗುರು ದೈವಂ ಅಂತಾರೆ. ಅದಕ್ಕೆ ಯಾವಾಗ್ಲೂ ಬೆಳಗ್ಗೆ ಎದ್ದಿದ್ದ ಮಕ್ಕಳು ಫಸ್ಟ್ ತಂದೆ ತಾಯಿ ಆಶೀರ್ವಾದ ತಗೋಬೇಕು. ಎಲ್ಲದಕ್ಕೂ ಅವರು ಕಾಲೇಜ್ಗೆ ಹೋಗ್ಲಿ, ಸ್ಕೂಲ್ಗೆ ಹೋಗ್ಲಿ, ಕೆಲ್ಸಕ್ಕೆ ಹೋಗ್ಲಿ, ಆಚೆ ಹೋಗ್ಲಿ, ಫಸ್ಟ್ ತಂದೆ ತಾಯಿ ಆಶೀರ್ವಾದ ತಗೊಂಡ್ರೆ ಅವ್ರಿಗೆಲ್ಲವೂ ಅನುಕೂಲ ಆಗ್ತದೆ. ತಂದೆ ತಾಯಿ ಮನಸ್ಸನ್ನ ಮಾತ್ರ ನೋಯಿಸ್ಬಾರ್ದು ಯಾವ ಕಾರಣಕ್ಕೂ. ಧನ್ಯವಾದಗಳು ಅಣ್ಣ. ಒಂದು ಚಾಟಲ್ ಕಮೆಂಟ್ ಬಂದಿದೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ಅಮರವಾಣಿ ಬುಕ್ಕನ್ನು ಓದುತ್ತಿದ್ದೇನೆ. ತುಂಬಾ ಒಳ್ಳೆಯ ಮಾಹಿತಿಯನ್ನು ತಿಳಿದುಕೊಂಡಿದ್ದೇನೆ. ನೀವು ನನಗೆ ಆ ಬುಕ್ಕನ್ನು ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಅಣ್ಣ. ಕೃತಜ್ಞೆ ಗುರು ಅಮರಾವ್ಗೆ ಹೇಳ್ಬೇಕು, ಋಷಿಗಳಿಗೆ ಹೇಳ್ಬೇಕಪ್ಪ. ಧನ್ಯವಾದಗಳು. ಕಮೆಂಟ್ಸ್ ಇಂದ ಮತ್ತೊಂದು ಪ್ರಶ್ನೆ ಅಣ್ಣ. Why there is no one way of spiritual path for Hindus? There are so many ways. See, we are not actually Hindus. First of all, let them understand. We are Bharatavasis, Sanatanis. There is no religion of ours. We are following the dharma laid down by the rishis long ago, known as Sanatana Dharma. Okay? In Sanatana Dharma, it is only one God, Parabrahma. At the end, now we are going to a spiritual education school, wherein you go to babysitting, LKG, UKG, first standard, primary school. There you will be given the knowledge of
existence of different gods and divinities. Like that, as you go on to primary, middle school, it will be converging. When you go to high school, it will be little more converging. When you go to the graduation, then the Dvaita philosophy will become Advaita. Lastly, in master's degree, it will be only one. That is Advaita, that is Parabrahma himself. He manifests as so many gods and goddesses for a certain purpose in his creation. To know that, you will have to have a guru, you will have to take the Diksha from him, practice the spiritual sadhana which he gives. Over a period of your spiritual sadhana, you will realize yourself, that is known as self-realization. And the answer will come to you why all these other gods and goddesses are created. ಧನ್ಯವಾದಗಳು ಅಣ್ಣ. ವರುಣ್ ಅಣ್ಣ ಮಾತಾಡಿ ಅಣ್ಣ. ನಮಸ್ಕಾರ ಸತೀಶ್ ಸರ್. ನಮಸ್ಕಾರ ವರುಣ್, ಹೇಳಿ. ಸರ್, ಇದು ನಾನು ಒಂದು ಚಾನೆಲ್ ನೋಡ್ಬೇಕಾದ್ರೆ ಸಪ್ತಋಷಿಗಳ್ ಯಾವ್ದೋ ಒಂದು ಮಂತ್ರ ಇತ್ತು, ಅದನ್ನ ಪಾರಾಯಣ ಮಾಡ್ಬೋದಾ ಸರ್ ಪ್ರತಿ ಗುರುವಾರ? ಮಾಡ್ಬೋದಪ್ಪ, ಏನು ತಪ್ಪಿಲ್ಲ ಆದ್ಮೇಲೆ. ಆಯ್ತು ಸರ್, ಮಾಡಿ. ಆಯ್ತು. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ. ಮಂಜುನಾಥ್ ರೆಡ್ಡಿ ಅಣ್ಣ ಮಾತಾಡಿ ಅಣ್ಣ. ಹಲೋ, ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ ಮಂಜುನಾಥ್. ಸರ್, ಸಿಂಹಾದ್ಪೇಟ್ ಟೆಂಪಲ್ ಹೋದ್ರೆ ಕೈ ಮುಗಿಬಾರ್ದು ಅಂತಾರ, ಅದು ನಿಜನಾ ಸರ್? ಅದೆಲ್ಲ ಏನಿಲ್ಲ, ಹೃದಯಪೂರ್ವಕವಾಗಿ ನೀವು ನಮಸ್ಕಾರ ಮಾಡಿದ್ರೆ ಸಾಕಷ್ಟೇ. ಹಾ ಸರ್. ಅದೆಲ್ಲ ಒಬ್ರೊಬ್ರು ಅವ್ರವ್ರು ಆತರ ಒಂದು ಇಂಟೆಲೆಕ್ಚುಯಲ್ ಆಗಿ ಅವರು ಮಾಡ್ಕೊಂಡಿದ್ದಾರೆ. ಆತರ ಹಾ, ಸರ್. ಏನಿಲ್ಲ. ಹಾ ಸರ್. ಮನಸ್ಫೂರ್ತಿಯಾಗಿ ಹೃದಯಪೂರ್ವಕವಾಗಿ ಹೃದಯದಲ್ಲಿ ನಿಮ್ ಕೈನ ಜೋಡಿಸ್ಕೊಂಡು ಭಗವಂತನ ಸ್ಮರಣೆ ಮಾಡಿದ್ರೆ ಅವನು ಅನುಗ್ರಹ ಮಾಡ್ತಾನ ಅವನು. ಹಾ ಸರ್. ಈಗ ನಾ ದೇವಸ್ಥಾನದಲ್ಲಿ ಹೋದ್ರೆ ಅರ್ಚನೆ ಮಾಡ್ಕೋಬೇಕಂತ ಒಂದು ಕೊಟ್ಟಿದಾರಲ್ಲ ಸರ್, ಅದನ್ನ ಒಂದು ಕೊಟ್ಟಿದಾರಲ್ಲ, ಅದು ಹೇಗೆ ಸರ್ ಅದು ಮಾಡ್ಕೊಳೋದು? ನಾವು ಮುಂಚೆನೆ ಮಾಡ್ಕೊಂಡು ದೇವ್ರ ಹತ್ರ ಹೋಗ್ಬೋದಾ? ಏನಿಲ್ಲ, ಅವರು ದೇವಸ್ಥಾನ ಒಳಗಡೆ ಹೋಗಿ ಆಗ ದೇವರ ಮುಂದ್ಗಡೆ ನಿಂತ್ಕೊಂಡು ಕೈ ನಮಸ್ಕಾರ ಮಾಡ್ಕೊಂಡು ಹೃದಯದಲ್ಲಿ ಅಪ್ಪ ಭಗವಂತ ಬಂದಿದ್ದೀನಿ ಅಂತ ಹೇಳಿ ಮಾನಸಿಕವಾಗಿ ಅವನ ಹತ್ರ ಹೋಗಿ ಅವನ ಪಾದ ಹತ್ರ ಕೂತ್ಕೊಂಡು ಸುಖಾಸನದಲ್ಲಿ ನಿಮ್ಮ ಹೆಸರು ಹೇಳಿ, ನಿಮ್ಮ ಗೋತ್ರ ಹೇಳಿ, ನಿಮ್ಮ ರಾಶಿ ಹೇಳಿ, ನಿಮ್ಮ ನಕ್ಷತ್ರ ಹೇಳಿ, ನಿಮ್ಮ ಲಗ್ನ ಹೇಳಿ. ಇಟ್ ಇಸ್ ಅನ್ ಇಂಟ್ರೊಡಕ್ಷನ್ ಆಫ್ ಯು ಟು ದ ಡಿವಿನಿಟಿ. ಅಪ್ಪ ಬಂದಿದ್ದೀನಿ, ನಾನು ನಿಮ್ಗೆ ಪ್ರೇಯರ್ ಮಾಡ್ತಾ ಇದ್ದೀನಿ ಅಂತ ಒಂದು ಬಿಲ್ಪತ್ರಿನೋ ಒಂದು ಸಂಪಿಗೆ ಪೂ ಇಟ್ಕೊಂಡು, ಇಲ್ಲ ಬಿಲ್ಪತ್ರಿ ಈಶ್ವರನ್ ಇಟ್ಕೊಂಡು 108 ಸತಿ ಓಂ ನಮಃ ಶಿವಾಯ ಹೇಳಿ ಅದನ್ನು ಮಾನಸಿಕವಾಗಿ ಅವ್ನ ಪಾದಕ್ಕೆ ಹಾಕ್ಬಿಟ್ಟು ಅಂಟಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಅದೇ ಅರ್ಚನೆ. ಹಾ ಸರ್. ವಿಷ್ಣು ನಾವು ದೇವಸ್ಥಾನಕ್ಕೆ ಫ್ಯಾಮಿಲಿ ಹೋದ್ರೆ ಮೆಂಬರ್ಸ್ ಹೆಸರೆಲ್ಲ ಹೇಳ್ಕೋಬೋದಾ ಸರ್? ಫ್ಯಾಮಿಲಿ ಮೆಂಬರ್ಸ್ ನೀವು ಹೆಸರೆಲ್ಲ? ನೀವು ನಿಮ್ಗೋಸ್ಕರ ಮಾಡ್ಕೋಬಹುದಪ್ಪ. ಫಸ್ಟ್ ಅದನ್ನ ಹಾ. ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಸರ್. ನಿಮ್ಗೋಸ್ಕರ ನೀವ್ ಮಾಡಿ, ನೀವು ಅದನ್ನ ಪರ್ಫೆಕ್ಟ್ ಆದ್ಮೇಲೆ ನಿಮ್ ಫ್ಯಾಮಿಲಿಗೋಸ್ಕರ ನೀವ್ ಮಾಡಿ. ಫಸ್ಟ್ ನಿಮ್ಗೆ ಹಾ. ನೀವ್ ಮಾಡ್ಕೊಳ್ಳಿ ಯಾವಾಗ್ಲೂ. ಓಕೆ ಸರ್. ಓಕೆ. ಒಂದ್ ನಾರಾಯಣ ದೇವಸ್ಥಾನಕ್ಕೆ ಹೋದ್ರೆ ಓಂ ಹಾ, ನಮೋ ಸರ್. ನಾರಾಯಣ ಅಂತ ಒಂದ್ ತುಳಸಿದೆಲ್ಲ ಇಟ್ಕೊಂಡು ಮಾಡಿ. ಆತರ ಹಾ ಸರ್. ನಮಸ್ತೆ. ಅಷ್ಟೇ. ಆಯ್ತು, ನಮಸ್ಕಾರಪ್ಪ. ಧನ್ಯವಾದಗಳು ಅಣ್ಣ. ಒಂದು ಪ್ರಶ್ನೆ ಬಂದಿದೆ ಸತೀಶ್ ಅಣ್ಣ, ನಮ್ಮ ಆರಾ ಹೇಗೆ ಪ್ರೊಟೆಕ್ಟ್ ಮಾಡೋದು ಈವಿಲ್ ಎನರ್ಜಿಯಿಂದ? ಗುರು ಅನುಗ್ರಹ ಬೇಕು. ಗುರುನ ಸಂಪೂರ್ಣವಾಗಿ ಅನ್ಕಂಡೀಷನಲ್ ಸರೆಂಡರ್ ಮಾಡಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಅವ್ರು ಏನ್ ಹೇಳ್ಕೊಟ್ಟಿದಾರೋ ಅದನ್ನ ನೀವು ಸಾಧನೆ ಮಾಡಿದ್ರೆ ಆ ಸಾಧನೆಯಿಂದನೇ ನಿಮ್ಮಲ್ಲಿರೋ ಅವರ ಬಂದು ನಿಮಗೆ ಆಸ್ ಅ ಕವಚ ಆಗ್ತದೆ. ಇಟ್ ವಿಲ್ ಪ್ರೊಟೆಕ್ಟ್ ಆಲ್ ನೆಗೆಟಿವ್ ಫೋರ್ಸಸ್ ಔಟ್ಸೈಡ್. ನಥಿಂಗ್ ವಿಲ್ ಎಂಟರ್ ಟು ಯು. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ, ಸಪ್ತ ಚಕ್ರ ಮತ್ತು ಕುಂಡಲಿನಿ ಹಾವು ಎರಡೂ ಒಂದೇನಾ ಬೇರೆ ಬೇರೆನಾ? ಇಲ್ಲ, ಕುಂಡಲಿನಿ is a spiritual energy which is at the apex of your spinal cord below, and the 7 chakras are in the spinal cord in particular stages. It is there. Mooladhara, Swadhisthana, Manipuraka, ಆ ತರ 7 chakras ಇದೆ in 7 different phases of the body. It is a very big subject. ಅದು ಮನೋತಿಗೆ ಬಂದ್ರೆ ಇನ್ ಡೀಟೇಲ್ ಆಗಿ ಅವ್ರಿಗೆ ಹೇಳ್ಬೋದು, ತಿಳಿಸ್ಕೊಡಬಹುದು. ಝೂಮ್ ಮೀಟಿಂಗ್ ಆಗಲ್ಲಪ್ಪ. ಧನ್ಯವಾದಗಳು ಅಣ್ಣ.
ಮತ್ತೊಂದು ಪ್ರಶ್ನೆ. ಸಮಾಜದಲ್ಲಿ ನಾವು ಒಳ್ಳೆಯ ರೀತಿ ಇದ್ದಾಗ 4 ಜನರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ನಾವು ಏನೇ ಮಾಡಿದರೂ ಏನಾದರೂ ಒಂದು ಕೆಟ್ಟದ್ದು ಮಾಡುತ್ತಾರೆ, ಹೇಳುತ್ತಾರೆ. ಇದರಿಂದ ಮನಸ್ಸಿಗೆ ನೋವು ಆಗುತ್ತದೆ. ನಾವು ಏನೇ ಅಂದರೂ ಪ್ರತಿಕ್ರಿಯಿಸಿದಾಗ ಸಹಿಸಿಕೊಂಡು ಇದ್ದಾಗ ಇದು ನಾವು ನಮಗೆ ಕೆಟ್ಟದ್ದು ಬಯಸಿದವರಿಗೂ ಒಳ್ಳೆಯದನ್ನೇ ಬಯಸಿದರೆ ಅದು ಒಳ್ಳೆಯದಾ ಅಥವಾ ಅದು ನಮಗೆ ಬಲಹೀನತೆಯ ತಿಳಿಸಿ ಅಣ್ಣ. ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ತಿದ್ಕೋಬೇಕು. ಯಾರಾದ್ರೂ ಏನಾದ್ರೂ ಈ ತರ ಮಾಡಿದ್ರೆ ಯು ಇಗ್ನೋರ್ ಇಟ್. ಅದನ್ನ ನೀವು ಮನ್ಸ್ಕೋಬೇಡಿ. ನಿಮ್ಮ ಒಳಗೆ ಅದನ್ನ ತಗೊಂಡ್ರೆ ನಿಮಗೆ ಆ ರಿಯಾಕ್ಷನ್ ಆಗ್ತದೆ. ಸೊ ಡೋಂಟ್ ರಿಯಾಕ್ಟ್ ಟು ಆಲ್ ದಿಸ್ ಥಿಂಗ್ಸ್ ಅಂಡ್ ಡೋಂಟ್ ಟೇಕ್ ಇನ್ ಟು ಯು. ಇಗ್ನೋರ್ ಮಾಡಿ ಆ ಜಾಗವನ್ನು ಬಿಟ್ಬಿಡಿ. ಇದಕ್ಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ಒಂದು ಊರಿನಲ್ಲಿ ಒಂದು ರಾಜ ಇದ್ದ. ಆ ರಾಜ ಬಂದ್ಬಿಟ್ಟು ತುಂಬಾ ಧರ್ಮದಿಂದ ಅವರು ಪಾಲನೆ ಮಾಡ್ತಾ ಇದ್ರು. ಡೈಲಿ ಒಂದು 100 ಜನಕ್ಕೆ ಅನ್ನ ಇಡ್ತಾ ಇದ್ರು, ಅನ್ನದಾನ ಮಾಡ್ತಾ ಇದ್ರು. ಈ ತರ ಮಾಡ್ತಾ ಇರುವಾಗ ಅದು ಕೆಲವು ವರ್ಷಗಳಾಯ್ತು. ಒಂದು ದಿನ ಏನಾಯ್ತು, ಅವ್ರು ಮಾಡೋ ಒಂದು ಸಾಂಬಾರ್ನಲ್ಲಿ ಹಾವು ಬಿದ್ದೋಯ್ತು ಬೈ ಮಿಸ್ಟೇಕ್. ಅದನ್ನ ಹಂಗೆ ಸರ್ವ್ ಮಾಡಿದ್ರು. ಆ 100 ಜನನು ಸತ್ತೋದ್ರು. ರಾಜನ್ಗೆ ತುಂಬಾ ದುಃಖ ಆಗಿ ರಾಜ್ಯ ಬಿಟ್ಟು ಅವರು ಫಾರೆಸ್ಟ್ ಹೊರಟೋದ್ರು ತಪಸ್ ಮಾಡಕ್ಕೆ. ಹೋಗ್ತಾ 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 ರಾತ್ರಿ ಆಗೋಯ್ತು. ಒಂದು ವಿಲೇಜ್ ಕಾಣ್ತು. ಅಲ್ಲಿ ನಾನು ಇವತ್ತು ನೈಟ್ ಇದ್ಬಿಟ್ಟು ನೆಕ್ಸ್ಟ್ ಡೇ ಪ್ರೊಸೀಡ್ ಮಾಡೋಣ ಟು ದ ಇನ್ನರ್ ಪೋರ್ಷನ್ ಆಫ್ ದ ಫಾರೆಸ್ಟ್ ಅಂತ ಹೋಗಿ ಅಲ್ಲಿ ಕೇಳ್ತಾರೆ. ವಿಲೇಜರ್ಸ್ ಹೇಳ್ತಾರೆ, ಅಲ್ಲಿ ಒಂದು ಮನೆ ಇದೆ, ಅಲ್ಲಿ ಅಣ್ಣನು ತಂಗಿ ಇದ್ದಾರೆ, ಅವ್ರು ನಿಮ್ಗೆ ಜಾಗ ಕೊಡ್ತಾರೆ, ಹೋಗಿ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂತ. ಸರಿ ಅಂತ ರಾಜ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆವಾಗ ಅವ್ರು ಬಂದ್ಬಿಟ್ಟು ಇರ್ಬೋದು ಅಂತ ಅವರು ಅವತ್ತು ನೈಟ್ ಊಟ ಮಾಡ್ಬಿಟ್ಟು ಆಚೆ ಮಲ್ಕೊಳ್ತಾರೆ. ಅವರಿಬ್ರು ಒಳಗಡೆ ಮಲ್ಕೊಳ್ತಾರೆ. ಬೆಳಗ್ಗೆ ಎದ್ದು ಅಣ್ಣ ಕೇಳ್ತಾನೆ, ತಂಗಿ ಏನ್ ನೀನು ಇಷ್ಟೊತ್ತು ಧ್ಯಾನ ಮಾಡ್ತಾ ಇದ್ದ? ಯೂಶುವಲ್ ಆಗಿ ನೀನು ಇಷ್ಟು ಸಮಯನೇ ಮಾಡೋದು, ನೀನು ಇಷ್ಟು ಲೇಟ್ ಆಗಿ ಮಾಡ್ದೆ ಅಲ್ಲ ಅಂತ. ಅವಾಗ ತಂಗಿ ಹೇಳ್ತಾಳೆ, ಇಲ್ಲ, ನಾನು ಯಮಧರ್ಮರಾಜ ಹತ್ರ ಮಾತಾಡ್ತಾ ಇದ್ದೆ. ಕ್ವಶನ್ ಕೇಳಿದೆ ನಾನು, ಈ ತರ ಒಂದು ರಾಜ ಬಂದು ಅನ್ನದಾನ ಮಾಡ್ತಾ ಇದ್ದ, ಅಕಸ್ಮಾತ್ ಆಗಿ ಹಾವು ಬಿದ್ದು ಎಲ್ಲ ತೀರೋದ್ರು, ಅವನ್ ತಪಸ್ಗೆ ಹೊರಟಿದ್ದಾನೆ. ಇದ್ರಲ್ಲಿ ಪಾಪ ಯಾರಿಗ್ ಸೇರ್ತದೆ, ರಾಜನ್ಗ, ಅಡಿಗೆ ಮಾಡೋನ ಇಲ್ಲ ಸರ್ವ್ ಮಾಡಿದವ್ರ ಅಂತ ಕೇಳ್ದೆ. ಅದಕ್ಕೆ ಯಮಧರ್ಮರಾಜ ಹೇಳಿದ್ರು, ನಾಳೆ ಬನ್ನಿ ನಾನು ಆನ್ಸರ್ ಮಾಡ್ತೀನಿ ಅಂತ. ಸರಿ ಅಂತ ಏನಾಯ್ತು, ಇವರು ರಾಜ ಬಂದು ಬೆಳಗ್ಗೆ ಎದ್ದು ಕೇಳ್ತಾನೆ, ರಿಕ್ವೆಸ್ಟ್ ಮಾಡ್ದ, ಇನ್ನೊಂದ್ ದಿವ್ಸ ನಾನು ಇಲ್ಲಿ ಮಲ್ಕೊಳ್ತೀನಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೊರಟೋಗ್ತೀನಿ ಅಂತ. ಆಯ್ತು ಅಂತಾರೆ. ಅವನು ಅಲ್ಲೇ ಇರ್ತಾನೆ ಅವತ್ತು. ಅಷ್ಟೊಳಗೆ ಏನಾಗ್ತದೆ, ಅಲ್ಲಿರೋ ವಿಲೇಜರ್ಸ್ ಎಲ್ಲ ಸೇರ್ಕೊಂಡು ಅಪ್ಪನಿಂದ ಶುರು ಮಾಡ್ತಾರೆ. ಇವು ರಾಜನ್ಗೂ ಆ ಹೆಣ್ಮಗುಗೂ ಕನೆಕ್ಷನ್ ಮಾಡಿ ಇಲ್ಲಿದ್ದು ಒಂದು ಇಲ್ಲೀಗಲ್ ಆಗಿ ಅವ್ರನ್ನ ಮಾತಾಡ್ತಾರೆ. ಸರಿ ಅಂತ ರಾಜ ಯಥಾ ಪ್ರಕಾರ ಮಲ್ಕೊಳ್ತಾನೆ. ಬೆಳಗ್ಗೆ ಎತ್ತಾನೆ. ಅವಾಗ ಅಣ್ಣ ಕೇಳ್ತಾನೆ, ತಂಗಿ ಇವತ್ತು ಕರೆಕ್ಟ್ ಆಗಿ ಎದ್ಬಿಟ್ಟೆ, ಏನ್ ಆನ್ಸರ್ ಬಂತು ಅಂತ. ಯಮಧರ್ಮರಾಜ ಹೇಳಿದ್ರು, ರಾಜಂದು ಪಾಪ ಎಲ್ಲ ಹೊರ್ಟೋಯ್ತು. ಹೆಂಗೆ ಅಂತ ಕೇಳ್ತಾನೆ. ಈ ತರ ವಿಲೇಜಸ್ ಎಲ್ಲ ಅಪ್ಪನಿಂದ ಮಾಡಿದ್ರಲ್ಲ, ಅವರೆಲ್ಲ ಅದನ್ನ ಪಾಪವನ್ನ ಹಂಚ್ಕೊಂಡ್ರು. ಸೊ ರಾಜ ಫ್ರೀ ಆದ, ತುಂಬಾ ಸಂತೋಷ ಪಟ್ಟು ಅವ್ರಿಬ್ರಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರ ರಾಜ್ಯಕ್ಕೆ ಹೋಗಿ ತಿರ್ಗಾ ರಾಜ್ಯವನ್ನು ಆಳ್ದ ಸಂತೋಷವಾಗಿ ಅಂತ. ಸೊ ಯಾರೇ ನೆಗೆಟಿವ್ ಆಗಿ ನಿಮ್ಗೆ ಹೇಳಲಿ, ಯಾರೇ ಅಪ್ಪಿನಿಂದ ಮಾಡ್ಲಿ, ನಿಮಗೆ ಅದು ಅನ್ವಯಿಸೋದಲ್ಲ. ಸೈಲೆಂಟ್ ಆಗಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡು ನೀವು ಪಾರ್ಟಿಗೆ ನೀವು ಜಾಗ ಖಾಲಿ ಮಾಡಿ, ಇಲ್ಲ ಸೈಲೆಂಟ್ ಆಗಿ ಇದ್ಬಿಡಿ. ಇದು ಕಲ್ತ್ಕೊಳ್ಳಿ. ಇದನ್ನ ಡೋಂಟ್ ರಿಯಾಕ್ಟ್ ಅಂಡ್ ಡೋಂಟ್ ಗೆಟ್ ಆಂಗ್ರಿ. ಇದೆರಡನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಯಾವ ತರ ತೊಂದರೆ ಬರಲ್ಲ ನಿಮ್ಗೆ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಕಲಿಯುಗ ಮತ್ತು ಕೃತಯುಗದ ಮಧ್ಯ ನಾನು ಭಾರಿ ತಪ್ಪು ಅನ್ಯಾಯಗಳನ್ನು ಮಾಡಿಬಿಟ್ಟಿದ್ದೇನೆ. 2022ರಿಂದ ನಾನು ಆ ತಪ್ಪುಗಳನ್ನೆಲ್ಲ ಬಿಟ್ಟು ಕಾಳಿದೇವರ ಸಾನ್ನಿಧ್ಯದಲ್ಲಿ ಇರತೊಡಗಿದ್ದೆ.
ಪ್ರತಿನಿತ್ಯ ಯಾವುದಾದರೂ ಒಂದು ದೇವರ ಬಗ್ಗೆ ವಿಚಾರ ಮಾಡುತ್ತಲೇ ಇರುತ್ತೇನೆ. ಒಳ್ಳೇದಲ್ವಾ? ಪ್ರಾಯಶ್ಚಿತ್ತ ಯಾವಾಗ ಮಾಡ್ಕೊಳ್ತಾರೋ ಮನಸ್ಸಿನಿಂದ, ಆವಾಗ್ಲೇ ಭಗವಂತ ಶ್ರಮೆ ಕೊಡ್ತಾನೆ ಅವನಿಗೆ, ಇನ್ನೊಂದು ಚಾನ್ಸ್ ಕೊಡ್ತಾನೆ. ಬಟ್ ಅವರು ಕೇರ್ಫುಲ್ ಆಗಿರ್ಬೇಕು. ಇನ್ನೊಂದ್ ಸತಿ ಈ ತರ ಮಾಡಿರೋ ತಪ್ಪನ್ನ ಅವ್ರು ತಿರ್ಗಾ ರಿಪೀಟ್ ಮಾಡಬಾರ್ದು. ಆವಾಗ ಮಹಾ ಪಾಪ ಆಗ್ಬಿಡ್ತದೆ. ಒನ್ಸ್ ಗೊತ್ತಿದ್ದು ಗೊತ್ತಿಲ್ಲದು ನೀವು ಮಾಡಿದ್ರೆ ಇಟ್ ಇಸ್ ಎ ಮಿಸ್ಟೇಕ್. ಭಗವಂತ ಶ್ರಮೆ ಮಾಡ್ತಾನೆ. ತಿರ್ಗಾ ನೀವು ಅದನ್ನೇ ಮಾಡಿದ್ರೆ ಗೊತ್ತಿದ್ದು, ಆವಾಗ ನೀವು ಪಾಪ ಕರ್ಮಕ್ಕೆ become a victim for it. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಯೂಟ್ಯೂಬ್ ಕಮೆಂಟ್ ಇಂದ, ಬೇರೆ ಬೇರೆ ದೇಶದವರು ಸತ್ತ ನಂತರ ಬೇರೆ ಬೇರೆ ಲೋಕಕ್ಕೆ ಏಕೆ ಹೋಗುತ್ತಾರೆ, ಇದರ ಬಗ್ಗೆ ತಿಳಿಸಿ. ಇನ್ನು ಬೇರೆ ಬೇರೆ ದೇಶದವರು ಸತ್ತ ಮೇಲೆ ಬೇರೆ ಬೇರೆ ಲೋಕಕ್ಕೆ ಯಾಕೆ ಹೋಗುತ್ತಾರೆ? ಅವರು ಆ ಲೋಕದಿಂದ ಬಂದಿದ್ದಾರೆ, ಅದಕ್ಕೆ ಅವ್ರವ್ರ ಆ ಲೋಕಕ್ಕೆ ಹೋಗ್ತಾರೆ. ಧನ್ಯವಾದಗಳು. ಚಾಟ್ ನಲ್ಲಿ ಕಮೆಂಟ್ಸ್ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ, ನನ್ನ ಕನಸಿನಲ್ಲಿ ಕಲ್ಕಿ ಭಗವಾನರು ಬಂದಿದ್ದರು. ಬಾಲಕನ ರೂಪದಲ್ಲಿ ಇದ್ದರು. ಮುದ್ದಾದ ಬಾಲಕ, ಹಣೆಯ ಮೇಲೆ ನಾಮ ಇಟ್ಟುಕೊಂಡಿದ್ದರು. 2 ಬಿಳಿ ನಾಮ, ಮಧ್ಯದಲ್ಲಿ ಕೆಂಪು ನಾಮ ಧರಿಸಿದರು. ಒಳ್ಳೇದು, ಭಗವಂತ ದರ್ಶನ ಕೊಟ್ಟಿದ್ದಾನೆ. ಭಾಗ್ಯವಂತರಲ್ಲ ಅವರು, ಇನ್ನೇನ್ ಬೇಕು ಅವ್ರಿಗೆ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬರೋದು, ಸತೀಶ್ ಅಣ್ಣ, ರಾಹು ಮಹಾದಶ, ಕೇತು ಅಂತರ್ದಶ ಹೇಗೆ ಸರ್ವೈವ್ ಮಾಡುವುದು? ಇಸ್ ದೇರ್ ಎನಿ ಟ್ರಾನ್ಸ್ಫಾರ್ಮೇಶನ್ ಇನ್ ದಿಸ್ ಪೀರಿಯಡ್? ನೋಡಿ, ಇದು ಜ್ಯೋತಿಷ ಸಂಬಂಧಪಟ್ಟಿದ್ದು. ಒಳ್ಳೆ ಜ್ಯೋತಿಷ ಅವ್ರ ಹತ್ರ ರಾಹುಗೆ ಯಾರು ಡಿವೈನ್ ಅಧಿಪತಿ, ಕೇತುಗೆ ಯಾರು ಡಿವೈನ್ ಅಧಿಪತಿ ಅಂತ ತಿಳ್ಕೊಂಡು ಅವ್ರನ್ನ ಆರಾಧನೆ ಮಾಡಿದ್ರೆ ಅವರು ದಶ ಪೀರಿಯಡ್ ನಲ್ಲಿ ಅವರೊಂದು ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗ್ತದೆ. ಟು ಸರ್ಟನ್ ಎಕ್ಸ್ಟೆಂಟ್, ಕಂಪ್ಲೀಟ್ ಆಗಿ ಹೋಗಲ್ಲ. ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ವಿಲ್ ಬಿ ರೆಡ್ಯೂಸ್ಡ್. ರಾಹು ಐ ಥಿಂಕ್ ಸೊ ಮೋಸ್ಟ್ಲಿ ದೇವಿ ಇರ್ಬೇಕು. ಕೇತು ಗೊತ್ತಿಲ್ಲ. ಕೇತುಗೆ ಐ ಥಿಂಕ್ ಸೊ ಶುಡ್ ಬಿ ವಿಘ್ನೇಶ್ವರ. ಕರೆಕ್ಟ್ ಆಗಿ ಗೊತ್ತಿಲ್ಲ, ತಿಳ್ಕೊಂಡು ಬೇಕಾದ್ರೆ ನಾವು ತಿಳಿಸ್ತೀವಿ ನಾವು. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ, ಅಣ್ಣ, ಹೌ ಟು ನೋ ದ ಸೋಲ್ ಪರ್ಪಸ್ ಆಫ್ ಅವರ್ ಸೆಲ್ಫ್? Get a guru, get a diksha from him, follow the sadhana which he gives. By following it over a period of time, you'll know the self, who you are, who created you, who is the creator, why he created you, where is your original home, how you have come to this place, present place, how you have to go back. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ, ಮಗುವನ್ನು ಅಡಾಪ್ಟ್ ಮಾಡಿಕೊಂಡ ತಂದೆ ತೀರಿ ಹೋದಾಗ ನಂತರ ಅಡಾಪ್ಟ್ ಮಾಡಿಕೊಂಡಿದ್ದ ಮಗನಿಗೆ ಅಂತ್ಯ ಸಂಸ್ಕಾರ ಮಾಡುವ ಅಧಿಕಾರ ಬರುತ್ತದೆಯಾ? ಬರ್ತದೆ. ಅಡಾಪ್ಟ್ ಆ ರೀತಿ ಇದೆ. ಆ ಶಾಸ್ತ್ರದಲ್ಲಿ ಹೇಳಿರ್ತಾರೆ ಯಾವ ತರ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಆ ತರ ಅಡಾಪ್ಟ್ ಮಾಡ್ಕೊಂಡ್ರೆ ಆ ಮಗುವಿಗೆ ಆ ಒಂದು ಅರ್ಹತೆ ಬರ್ತದೆ. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ ಬಂದಿದೆ, ಅಣ್ಣ, ರಾತ್ರಿ ನಿದ್ರೆನೇ ಬರಲ್ಲ, ದೇವರ ನಾಮ ಹೇಳಿದರೂ ನಿದ್ದೆ ಬರಲ್ಲ, ಏನು ಮಾಡಬೇಕು ಅಣ್ಣ? ಅದು ಒಂದು ಗುರುನ ಆಯ್ಕೆ ಮಾಡ್ಕೊಂಡು ಅವ್ರ ಹತ್ರ ದೀಕ್ಷೆ ತಕೊಂಡು ಅವ್ರನ್ನ ಪರಿಪೂರ್ಣವಾಗಿ ಅವ್ರನ್ನ ಅನ್ಕಂಡೀಷನಲ್ ಆಗಿ ಸರೆಂಡರ್ ಆಗಿ ಭಕ್ತಿ ಶ್ರದ್ಧೆಯಿಂದ ಅವ್ರನ್ನ ಸ್ಮರಣೆ ಮಾಡಿದ್ರೆ ಅವ್ರು ನಿಮ್ಗೆ ಈ ಒಂದು ಪ್ರಾಬ್ಲಮ್ ಇಂದ ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂದ್ರೆ otherwise you'll have to go to a doctor, get the physical checkup, why this problem is having. ಅವ್ರು ಏನಾದ್ರೂ ಇದಕ್ಕೆ ಒಂದು ಸಲಹೆ ಕೊಡ್ಬೋದು. There are 2 ways. One is go to the physical doctor, another is go to the spiritual doctor, a guru. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ರಿಯಾಕ್ಟ್ ಅಲ್ಲಿ ಹ್ಯಾಂಡ್ ರೈಸ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ.
ಇಲ್ಲ ಚಾಟ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳಬೇಕು. ವರುಣ್ ಅಣ್ಣ ಮಾತಾಡಿ ಅಣ್ಣ. ಸರ್, ಹೇಳಿ ವರುಣ್. ಮಾರ್ಕಂಡೇಯ ಮಹರ್ಷಿ ಇದಾರಲ್ಲ ಸರ್, ಅವರಿಗೆ ಒಂದು 7 ಮನವಂತರಗಳಿಂದ ಬದುಕಿದಾರಲ್ಲ ಸರ್. ಹಂಗಂದ್ರೆ ಅವ್ರು ತುಂಬಾ ಸಲಿ ರಾಮಕೃಷ್ಣನ್ ತುಂಬಾ ಸಲಿ ನೋಡಿದಾರೆ ತಾನೆ ಸರ್ ಅವ್ರ ಅವತಾರಗಳನ್ನ? ಹೌದು ಹೌದು ಹೌದು. He lived ಓ, through 7 Manvantaras. that's at least more than at least 100 million years. 7 No, you Manvantaras. calculate, no, in Okay. our website, we are given what is the period of Manvantara. By Hmm. that you can calculate. So that means See, one Chaturyuga is 51,840 years. yeah. One Kaliyuga period is 5,184 years. Twice Yeah. that is Dwapara, thrice that is Treta, 4 times that is Satyuga. Combined is 51,840 years. One Chaturyuga. 27 Chaturyugas make one Mahayuga. Okay. 71 Mahayugas make one Manvantara. 14 Manvantaras make one Kalpa. So that means Markandeya Rishi has seen many avatars of God. He's seen many Krishnas, many Ramas then. Yeah, definitely. And he has seen 7 Indras. Indra's life is one Manvantara. Correct. Okay. Thank you, sir. So, okay. Namaskara. ಧನ್ಯವಾದಗಳು ಅಣ್ಣ. ಚಾಟ್ನಲ್ಲಿ ಒಂದು ಪ್ರಶ್ನೆ ಬಂದಿದೆ. Oh, If one is moving from temple to temple, one should wash the legs? Question mark. no, not necessary. If his Hridaya is pure, inner purity is more than physical purity. That is important. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ ಬಂದಿದೆ. Anna, after meditation, Radhe Radhe, chanting Radhe Radhe for 24 minutes by 24 minutes by 4:30 a.m. I had a dream wherein I saw some devils burning when each one was touched by me. While I continued to recite Radhe Radhe, what does it signifies? Please tell Anna. No, ಅದೇನೋ ನೆಗೆಟಿವ್ ಫೋರ್ಸ್ ಬಂದಿದೆ. ನೀವು ರಾಧೆ ರಾಧೆ ಅಂದಿದ್ಮೇಲೆ ಆ ನೆಗೆಟಿವ್ ಫೋರ್ಸ್ ಗಾಟ್ ಡಿಸ್ಟ್ರಾಯ್ಡ್. ಅದೇ ಸಾಕ್ಷಾತ್ ಆದಿಶಕ್ತಿ ಸ್ವರೂಪಿಣಿ. ಶಿ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಡಿವೈನ್ ಮದರ್. ಧನ್ಯವಾದಗಳು ಅಣ್ಣ. ಅಣ್ಣ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಅಮರ ಅಂತ, ಮಾತಾಡಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ, ಹೇಳಿ ಸ್ವಾಮಿ. ಸರ್ ಅಣ್ಣ, ನನ್ನ ಹೆಸರು ರಾಕೇಶ್ ಅಂತ, ಗದಗಿಂದ. ಹಾ, ಒಂದು ಹೇಳಿಪ್ಪ. ಮೊನ್ನೆ ನವಮಿ ದಿನ ಬೆಳಗ್ಗೆ 4 ಗಂಟೆಗೆ ಒಂದು ಕನಸು ಬೀಳುತ್ತೆ. ಅದರಲ್ಲಿ ನಾಗರ ಕಲ್ಲುಗಳಿರುತ್ತೆ, 5-6 ನಾಗರ ಕಲ್ಲುಗಳಿರುತ್ತೆ. ಅದರಲ್ಲಿ ನಮ್ಮ ಚಿಕ್ಕಮ್ಮವರು ಅದನ್ನ ಪೂಜೆ ಮಾಡ್ತಾ ಇರ್ತಾರೆ. ಸುಮಾರು 7-8 ಅಡಿ ಇರುತ್ತೆ ಅದು ನಾಗರ ಕಲ್ಲು. ಸುಮಾರು ಅವತ್ತೇ ಮಧ್ಯಾಹ್ನ ನಾನು ಕೂಡ ಪೂಜೆ ಮಾಡ್ತೀನಿ ನಾಗರ ಕಲ್ಲಿಗೆ. ಅದು ರಿಯಲ್ ಆಗಿ ಅರ್ಶನ ಎಲ್ಲ ಹಚ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಧ್ಯಾನ ಮಾಡ್ತಿರೋದ್ರಿಂದ ಅದು ರಿಯಲೈಸ್ ಆಯ್ತು, ಓ ನನ್ಗೆ ಕನಸಲ್ಲಿ ಬಂದಿದ್ದು ಇದೆ ಅಂತೇಳಿ. ಅದಾಗಿ ಅವತ್ತೇ ನವರಾತ್ರಿ ಇದು ನವಮಿ ದಿನನೇ ಸಾಯಂಕಾಲ ರಾತ್ರಿ ನಮ್ಮ ಸಂಬಂಧಿಕರ ಮನೆಗೆ ಹೋಗ್ತೀನಿ. ಸಂಬಂಧಿಕರ ಮನೆಗೆ ಹೋದಾಗ ಯಾರ್ದೋ ಒಬ್ರು ಮನೆಯಲ್ಲಿ ನಿಜವಾದ ನಾಗರ ಹಾವು ರೆಸ್ಕ್ಯೂ ಮಾಡ್ಕೊಂಡು ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ತಗೊಂಡ್ ಬರ್ತಾರೆ ಆ ಮನೆಗೆನೆ. ನಾನು ಹೋಗಿದ್ನಲ್ಲ ಆ ಮನೆಗೆ ಕರ್ಕೊಂಡು ತಗೊಂಡ್ ಬರ್ತಾರೆ. ಅಲ್ಲಿ ಕೂಡ ದರ್ಶನ ಆಗುತ್ತೆ ನಂಗೆ ನಿಜ ನಾಗರ ಹಾವುದು. ಅದಕ್ಕೆ ಇದರದ್ದು ಅರ್ಥ ಏನಂತ ಗೊತ್ತಾಗ್ಲಿಲ್ಲ. ಅಂದ್ರೆ ನಿಮ್ಗೆ ಆಕ್ಚುಲಿ ನಾಗರ ದರ್ಶನ ಆದ್ರೆ ಇಟ್ ಈಸ್ ಎ ಸ್ಪಿರಿಚುವಲ್ ಸೈನ್. ಒಳ್ಳೇದು ನಿಮ್ಗೆ. ನೀವು ಒಂದು ಮಾಡಿ, ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯಾ ನಿಮ್ ಗದಗಲ್ಲಿ? ಇಲ್ಲ ಅಣ್ಣ, ಈ ಕಡೆ ಯಾವ್ದಿಲ್ಲ. ಸರಿ, ಹತ್ರ ಯಾವ್ದು ಇಲ್ಲ? ಇಲ್ಲ ಅಣ್ಣ. ಸರಿ, ಅಲ್ಲಿ ನಾಗರ ಹುತ್ತಿದ್ಯಾ ಎಲ್ಲಾದ್ರೂ?
ಗೊತ್ತನೂ ಇಲ್ಲ. ಇನ್ನು ನಮ್ಮ ಶಾಪಲ್ಲೇ 3 ನಾಗರ ಕಲ್ಲುಗಳಿದೆ. ಅದಕ್ಕೆ ನಾನು ಡೈಲಿ ಪೂಜೆ ಮಾಡ್ತಾ ಇರ್ತೀನಿ. ಅದಕ್ಕೆ ನಿಮ್ಗೆ ದರ್ಶನ ಕೊಟ್ಟಿರೋದು. ಹ್ಮ್ ಓಕೆ ಅಣ್ಣ. ಒಳ್ಳೇದು ಬಿಡಿ, ಏನ್ ಸರಿ ತೊಂದರೆ ಇಲ್ಲ. ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ. ಕೃಷ್ಣಾರ್ಪಣ ಮಸ್ತು. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಇನ್ ಮೈ ಡ್ರೀಮ್ ಫ್ರೀಕ್ವೆಂಟ್ಲಿ ಐ ಡ್ರೀಮ್ ಅಬೌಟ್ ವಿಸಿಟಿಂಗ್ ಟೆಂಪಲ್ಸ್ and taking blessings of deities, and also few women who will come and bless me. What does this mean exactly? ಪ್ರಶಾಂತ್, ಏನೋ ಬಂದಿದೆ. ಇವ್ರು ಸತ್ಸಂಗ್ ಇವರೆಲ್ಲ ಅಲ್ಲಿ ಬಂದಿದ್ದಾರೆ. ಅಲ್ಲ, ಅದು ಒಳ್ಳೇದು. ಟೆಂಪಲ್ಸ್ ಬಂದಿರೋದು ಇಟ್ ಈಸ್ ಅ ಸೈನ್ ಆಫ್ ಎ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್. ಹೆಂಗಸರು ಬರೋದು, ಮುತ್ತೈದೆಗಳು ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬಾ ಒಳ್ಳೇದು ಅದು. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಬಲಹೀನರು ಅಂದರೆ ಯಾರು? ಸರ್, ನಾವು ಜಗಳ ಮಾಡದೇ ಇದ್ದಾಗ ನಾವು ಬಲಹೀನರ ಆಗುತ್ತೇವಾ? ದಯವಿಟ್ಟು ತಿಳಿಸಿ. ಬಲಹೀನರಂದ್ರೆ ಆಕ್ಚುಲ್ ಆಗಿ ನಿಮ್ಗೆ ವಿಲ್ ಪವರ್ 0 ನಲ್ಲಿದ್ರೆ ನೀವು ಬಲಹೀನರು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಬೇಸಿಕಲಿ ಅದೇ. ಯಾರು ಸ್ಪಿರಿಚುವಲ್ ಸಾಧನೆ ಮಾಡ್ತಾರೋ, ಒಂದು ಗುರುನ ಹಿಡ್ಕೊಂಡು ದೀಕ್ಷೆ ತಗೊಂಡು, ಅವ್ರಿಗೆ ಈ ಬಲಹೀನತೆ ಬರಲ್ಲ. ಅವ್ರಿಗೆ ವಿಲ್ ಪವರ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗ್ತದೆ. ಅವ್ರು ಯಾವೊಂದು ಪರಿಸ್ಥಿತಿನಲ್ಲಿ ಅವರು ಎದುರಿಸಬಹುದು, ಬೋತ್ ಫಿಸಿಕಲಿ ಅಂಡ್ ಸ್ಪಿರಿಚುವಲಿ. ಅವ್ರ ಆತ್ಮಬಲ, ಮನೋಬಲ ಇನ್ಕ್ರೀಸ್ ಆಗ್ತದೆ. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಮಾಯಾವಿದ್ಯೆ ಕಲಿಯೋದು ಎಷ್ಟು ಇಂಪಾರ್ಟೆಂಟ್? ನಮಗೆ ಮನುವತಿಯಲ್ಲಿ ಪ್ರಾಣವಿದ್ಯಾ ಮಾಯಾವಿದ್ಯಾ ಕಲಿಸಿಕೊಡ್ತೀರಾ? ಇಲ್ಲ, ಮಾಯಾವಿದ್ಯಾ ಬಂದು ಇಟ್ ಇಸ್ ನೋನ್ ಆಸ್ ಲೋವರ್ ಸೈನ್ಸ್. ಅದು ಏನು ಪ್ರಯೋಜನ ಇಲ್ಲ. ಅದು ಮೋಕ್ಷಕ್ಕೆ ದಾರಿ ಇಲ್ಲ. ಅದು ಪುನಃ ನಿಮ್ಗೆ ಈ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ನಲ್ಲೇ ನಿಮ್ಗೆ ಸಿಕ್ಕಾಕ್ಸ್ತದೆ. ಅದು ನೀವು ಅದನ್ನ ಕಲ್ತ್ಕೊಂಡ್ರೆ ನಿಮ್ಮ ಅಹಂಕಾರ ಇನ್ಕ್ರೀಸ್ ಆಗ್ತದೆ, ಅರಿಷಡ್ ವರ್ಗ ಆಕ್ಟಿವೇಟ್ ಆಗ್ತದೆ. ನೀವು ಕೆಟ್ಟ ಕರ್ಮಗಳು ನೀವು ಅದನ್ನ ಇಟ್ಕೊಂಡು ಪ್ರಯೋಗಿಸ್ತೀರಾ. ಆವಾಗ ನಿಮ್ಗೆ ಜನ್ಮ ಜನ್ಮಾಂತರ ಇದನ್ನ ಅನುಭವಿಸ್ಬೇಕಾಗ್ತದೆ ನೀವು. ಧನ್ಯವಾದಗಳು. ಯೂಟ್ಯೂಬ್ ವಿಡಿಯೋಗೆ ಒಂದು ಕಮೆಂಟ್ ಬಂದಿದೆ. ಇಟ್ಸ್ ಎ ನೆಗೆಟಿವ್ ಕಮೆಂಟ್. ಅವ್ರು ಹೇಳ್ತಾ ಇದ್ದಾರೆ, ದ ಮ್ಯಾನ್ ಯು ಸೇಯಿಂಗ್ ಇಸ್ ಎನ್ ಆರ್ಟ್. He only reads mind. He's a mind reader, escapist, no service to nature, flora and fauna, environment. They no help to helpless people. You should avoid such people. ತರ ಒಂದು ನೆಗೆಟಿವ್ ಕಮೆಂಟ್ ಬಂದಿದೆ. It is an individual opinion. Let us not worry about it. We should welcome criticism. Criticism is a must in all walks of life. When you come to a public life, criticism will always be there. It must. We should not worry about it. It is something even not equal to 0.0001% comment. Let us ignore it. Forget about such comments. Don't go through it also. Let us not take it also. ಸರಿ ಅಣ್ಣ. ಮತ್ತೊಂದು ಪ್ರಶ್ನೆ ಇದೆ ಅಣ್ಣ. ಹೇಳಿ. ಕಲಿಯುಗಾಂತ್ಯ ಪ್ರಳಯದ ಲಕ್ಷಣಗಳು ಕಾಣುತ್ತಿಲ್ಲ. ಅದು ಅವರ ಇಂಡಿವಿಜುವಲ್ conclusion, which is not correct. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ ಬಂದಿದೆ ಚಾಟ್ ಅಲ್ಲಿ. We can do the pradakshina to Navagrahas in all time. Yes, you can do, no problem. ಏನು ಅಡ್ಡಿ ಇಲ್ಲ, ಮಾಡ್ಬೋದು ಅವ್ರ ಪ್ರೊಟೆಕ್ಷನ್.
ಸುಹಾಸ್ ಅಣ್ಣ ಹ್ಯಾಂಡ್ ರೈಸ್ ಮಾಡಿದಿರಣ್ಣ, ಮಾತಾಡಿ ಅಣ್ಣ. ಹಲೋ ಅಣ್ಣ, ನಮಸ್ತೆ ಅಣ್ಣ. ನಮಸ್ಕಾರ, ಹೇಳಿ ಸುಹಾಸ್. ಅಣ್ಣ, ನಾನು ಅಮರವಾಣಿ ಬುಕ್ ಓದ್ತಾ ಇದ್ದೀನಿ ಅಣ್ಣ. ಹ್ಮ್ ತುಂಬಾ ಚೆನ್ನಾಗಿದೆ ಅಣ್ಣ, ತುಂಬಾ ಅದ್ಭುತವಾದ ಮಾಹಿತಿಗಳನ್ನ ತಿಳ್ಕೊಂಡಿದ್ದೀನಿ ಅಣ್ಣ. ಅದು ಓನ್ಲಿ 10% ಆಫ್ ವಾಟ್ ಗುರು ಅಮರ ಹೇಳಿರೋದು ಅದ್ರಲ್ಲಿ ಬಂದಿರೋದು, ಇನ್ನು ಎಷ್ಟೋ ಇದೆ. ಹಾ ಅಣ್ಣ, ಒಂದು ಡೌಟ್ ಇದೆ ಅಣ್ಣ, ನಾನು ಕ್ಲಾರಿಫೈ ಮಾಡ್ಕೋಬಹುದು ತಮ್ಮಲ್ಲಿ. ಏನ್ ಹೇಳಿ ವಿಷಯ? ಆ ಅಲ್ಲಿ ಬುಕ್ ಅಲ್ಲಿ ಅಪೂರ್ವ ಕನ್ಯೆಯವರು ಅದು ಕತೆ ಇದೆ. ಅದನ್ನ ಈಗ ಅವರು ಈಗ ಲಂಕಾ ಇದರಲ್ಲಿ ಇದ್ದಾರೆ, ವಿಭೀಷಣ ಲೋಕ. ಹೌದು, ಅವ್ರಿಗೆ ಶ್ರೀಲಂಕಾ. ಹೆಸರಿಡ್ತಾರಂತೆ, ಆ ಬುಕ್ ಅಲ್ಲಿ ಇದೆ. ಹ್ಮ್. ಈಗ ವೆಂಕಟೇಶ್ವರ ಸ್ವಾಮಿ ಅವರ ಮಿಸ್ಸಸ್ ಇದಾರಲ್ಲ ಪದ್ಮಾವತಿ ಅಮ್ಮ, ಆ ಪದ್ಮಾವತಿ ಅಮ್ಮ ಬೇರೆ, ಈ ಪದ್ಮಾವತಿ ಅಮ್ಮ ಬೇರೆ? ಇಲ್ಲ, ಮಹಾಲಕ್ಷ್ಮಿ ನೇ ಮ್ಯಾನಿಫೆಸ್ಟ್ ಆಗಿ ಇದ್ದಾರೆ, ಪದ್ಮಾವತಿ ಆಗಿ ಅಪೂರ್ವ ಕನ್ಯವಾಗಿ. ಓಕೆ ಅಣ್ಣ. ಈಗ ವೆಂಕಟೇಶ್ವರ ಸ್ವಾಮಿ ಅವರ ಪತ್ನಿಯವರು ಒಂದು ಕಾಲದಲ್ಲಿ ಅಪೂರ್ವ ಕನ್ಯಾಗಿ ಅವ್ರು ಬಂದ್ರು ಭೂಲೋಕಕ್ಕೆ, ಒಂದು ಅಣ್ಣ. ಕಾಲದಲ್ಲಿ ಅವರು ಪದ್ಮಾವತಿಯಾಗಿ ಬಂದ್ರು ಭೂಲೋಕಕ್ಕೆ. ಓಕೆ ಅಣ್ಣ. ಇನ್ ಡಿಫರೆಂಟ್ ಯುಗಾಸ್, ಇನ್ ಡಿಫರೆಂಟ್ ಟೈಮ್ಸ್ ಈ ಒಂದು ಮ್ಯಾನಿಫೆಸ್ಟೇಷನ್ಸ್ ಆಯ್ತು ಫಾರ್ ಎ ಸರ್ಟನ್ ಪರ್ಪಸ್. ಅವ್ರು ಇವರು ಒಂದೇನಾ ಅಣ್ಣ? ಎಲ್ಲ ಒಂದೇ, ಎಲ್ಲ ಒಂದೇ. ಓಕೆ ಅಣ್ಣ, ಧನ್ಯವಾದ. ವೆಂಕಟೇಶ್ವರನು ಒಂದೇ, ಭಗವಾನ್ ಕಲ್ಕಿನೂ ಒಂದೇ. ವೆಂಕಟೇಶ್ವರ ಕೇಮ್ as ಲಾರ್ಡ್ ವೆಂಕಟೇಶ್ವರ ಫಾರ್ ಎ ಸರ್ಟನ್ ಪರ್ಪಸ್. ಕಲ್ಕಿ ಭಗವಾನ್ ಈಸ್ ದ 10th ಅವತಾರ ಆಫ್ ಮಹಾವಿಷ್ಣು. He has come for a certain purpose. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಓಕೆ, ನಮಸ್ಕಾರ. ನಮಸ್ಕಾರ ಅಣ್ಣ, ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ರಿಯಾಕ್ಟ್ ಅಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಕ್ಲಿಕ್ ಮಾಡಿ. ಯೂಟ್ಯೂಬ್ ಕಮೆಂಟ್ಸ್ ಪ್ರಶ್ನೆ ತಗೊಳ್ಳೋಣ. Why Mahabharata and Ramayana remain in India only? Why world is not having the knowledge about it? No, during those Treta Yuga, the Dwapar Yuga, the Sanatana Dharma was throughout the earth. People don't know about that. They should first know that Sanatana Dharma was prevailing throughout the earth. So Mahabharata and Ramayana was prevailing in all the places on the earth. Recently, if you know Indonesia, they are still following Ramayana, and their airless name is Garuda, and their ಮಾಲ್ಗೆಲ್ಲ ಹೆಸರು ರಾಮ ಸೀತಾ ಅಂತ ಇಟ್ಟಿದ್ದಾರೆ. ಯು ಗೋ ಡೌನ್ ವಿಯೆಟ್ನಾಮ್, ಕಾಂಬೋಡಿಯಾ ಎಲ್ಲ, ಅಲ್ಲಿ ಯು ಕ್ಯಾನ್ ದಿ ಟೆಂಪಲ್ಸ್ ಡೆಡಿಕೇಟೆಡ್ ಡ್ಯೂರಿಂಗ್ ದ ರಾಮಾಯಣ ಪೀರಿಯಡ್. ಸೊ ಈ ತರ ಎವ್ರಿವೇರ್ ಇಟ್ ಇಸ್ ದೇರ್, ಇಟ್ ವಾಸ್, and now also after some years again Sanatana Dharma will come back, and it will be the only one prevailing throughout our earth. Well, it's question of time only. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ, ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಾರೆ. ನಮಸ್ತೆ ಅಣ್ಣ, ಶೇರಿಂಗ್ ಒನ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಡೂಯಿಂಗ್ ಸಪ್ತರ್ಷಿ ಮಾರ್ಗ ಮೆಡಿಟೇಷನ್ Manipuraka Chakra. I had a dream wherein I saw a photo of Mahavishnu in my puja room, flying or floating in the air, and I was chanting Jai Hanuman, and the photo then landed to my mother. What does this signify, Anna? Please. It is an experience because of your snadana in Manipura Chakra, which is relating to Mahavishnu. That is why that kind of experience has been given to you. That shows that you are doing the Saptarshi Marga sadhana perfectly. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ, ನಾನು ನಿಮ್ಮ ವೆಬ್ಸೈಟ್ ಓದಿದೆ, ಅದರಲ್ಲಿ ಇಂಗ್ಲಿಷಲ್ಲಿ ಇದೆ, ಸರಿಯಾಗಿ ಅರ್ಥ ಆಗಿಲ್ಲ. ಆದಿಶಕ್ತಿ ಪರಬ್ರಹ್ಮನ ಹೆಂಡತಿನ ತಿಳಿಸಿ, ಆದಿಶಕ್ತಿಯು ಅವರ
ಮಾಡುತ್ತಾ ಇರುತ್ತಾರೆಯೇ? ಇಲ್ಲ. Parabrahma created Adi Shakti and bestowed with her all his powers and asked her to take care of the creation and proceed with it. They should understand properly. She is the feminine form of Parabrahma, the Shakti energy of Parabrahma. ಧನ್ಯವಾದಗಳು ಅಣ್ಣ. ಯೂಟ್ಯೂಬ್ ಇಂದ ಒಂದು ಪ್ರಶ್ನೆ ಅಣ್ಣ. ಆಫ್ಟರ್ ಕಲ್ಕಿ ಅಪಿಯರೆನ್ಸ್ ವಿ ಶುಡ್ ಲೀವ್ ಎವ್ರಿಥಿಂಗ್ ಅಂಡ್ ಫಾಲೋ ಕಲ್ಕಿ? When Kalki appears, everything will change automatically. You wait and see what will happen. You will have no choice. ಸರಿ ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ, ಹೌ ಟು ಡೂ ಸಪ್ತ ಋಷಿ ಮೆಡಿಟೇಷನ್? Come to Manavati, you will know the knowledge about it. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಯೂಟ್ಯೂಬ್ನಿಂದ. ಹೌ ಟು ಗೆಟ್ ಸೂಪರ್ ನ್ಯಾಚುರಲ್ ಪವರ್? Catch out of a guru, request him, he will put you into that spiritual sadhana. By following it, you will get supernatural powers. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ. ಗೋಲ್ಡ್ ಸ್ಮಿತ್ hit by hammer on gold to make ornaments. For hitting on gold, will it attract any bad karma? No, it will not. This is profession. No problem for him. He is doing his profession, that's all. Only thing is he should do it in the dharmic way. He should not steal the gold which one gives to make an ornament and cheat his customers. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಪ್ರಾಣ ವಿದ್ಯೆ ಬಗ್ಗೆ ಮತ್ತೊಮ್ಮೆ ಹೇಳಿ. ಅಲ್ಲ, ಮನೋತಿಗೆ ಬರ್ಲಿ, ಅವಾಗ ಅದನ್ನ ತಿಳ್ಕೊಳ್ಳಲ್ಲ ಅವರು ಪರ್ಸನಲ್ ಆಗಿ. ಝೂಮ್ ಮೀಟಿಂಗ್ ಎಲ್ಲ ಅದು ತಿಳ್ಕೊಳಕ್ ಆಗಲ್ಲ, ಅದು ಹೇಳಕ್ಕಾಗಲ್ಲ. ಸರಿ ಅಣ್ಣ. ಮತ್ತೊಂದು ಪ್ರಶ್ನೆ. ಸತೀಶ್ ಅಣ್ಣ, ಐ ಅಬ್ಸರ್ವ್ಡ್ even animals also fight each other like cow, ox, cat, dogs. Why these animals also have rivals? It is natural for them. They want to win over. ಅದು ನ್ಯಾಚುರಲ್. ಅದು ಇಟ್ ಇಸ್ ಇನ್ಬಿಲ್ಟ್ ಇನ್ ದೆಮ್. ಆ ಒಂದು ಸುಪೀರಿಯಾರಿಟಿ ಇರ್ಬೇಕಂತ. ಇಟ್ ಈಸ್ ಸರ್ವೈವಲ್ ಆಫ್ ಫಿಟೆಸ್ಟ್ ಅನಿಮಲ್ಸ್ ನಲ್ಲಿ. One who is strong will survive, the weak will get perished. That is the law of nature. The system is like that. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ಈ ನಡುವೆ ನಾವು ನೋಡಿದಂತೆ ಹಣ್ಣುಗಳು ಹೇರಳವಾಗಿ ಬರುತ್ತಿದೆ, ಕಡಿಮೆ ಬೆಲೆಗೆ ಸಿಗುತ್ತಿದೆ. ಇದು ಮುಂದೆ ಬರುವ ದರಿದ್ರ ಲಕ್ಷಣನಾ? ಅಲ್ಲ, ಈ ಕಾಲ ಆವಾಗ ಆ ಕಾಲದಲ್ಲೆಲ್ಲ ಹಣ್ಣುಗಳು ನ್ಯಾಚುರಲ್ ಗ್ರೋ ಆಗ್ತಾ ಇತ್ತು, ಆ ಸೀಸನ್ಗೆ ಬರ್ತಾ ಇತ್ತು. ನಮ್ಗೆ ಆ ಸೀಸನ್ ಆದ್ಮೇಲೆ ಅದು ಸಿಗ್ತಾ ಇರಲಿಲ್ಲ. ತಿರ್ಗಾ ವಿ ಹ್ಯಾವ್ ಟು ವೇಟ್ ಫಾರ್ ಅನದರ್ ಇಯರ್. ಫಾರ್ ಎಕ್ಸಾಂಪಲ್, mangoes used to come in a particular season, ನೇರಳೆ in a particular season, sapota in a particular season, satkudi orange, all these things in a particular season, which you eat during those season, it will be good for your health. ಇವಾಗ ಏನ್ ಮಾಡಿದ್ದಾರೆ, they have used ಒಂಥರ ಏನ್ ಅದು unethical way of doing business. ಇವಾಗ ಎಲ್ಲಾ ಸೀಸನ್ ನಲ್ಲಿ ನಿಮ್ಗೆ ಎಲ್ಲಾ ಹಣ್ಣುಗಳು ಸಿಗ್ತಿದೆ, which is not properly grown through the natural organic way. It is all unorganic, using chemicals and different processes. The fruits are grown and sold, and so it becomes cheaper. The quantity is more, that is why it's cheaper. But in a particular season, when you grow, you will have only this much of quantity.
ಸೊ ಅದ್ ತಕ್ಕಂಗೆ ಬೆಲೆ ಇರ್ತದೆ. They don't follow the business ethics. It is only to make money. They are doing this unethical way. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ ಗಾಟ್ ಫ್ಲವರ್ ಇನ್ಸೈಡ್ coconut while doing puja on Ayudha Puja Day, October 1st. Actually, this is a year Oh, I got twice, once during January 13th this year. First time the flower was small and this time the flower was big. May I know what this signifies? it is a very good auspicious sign. ಅವ್ರ ಮನೆಯಲ್ಲಿ ಏನಾದ್ರೂ ಒಳ್ಳೇದಾಗ್ತದೆ, ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗ್ತದೆ, ಮಕ್ಳಿಲ್ಲ ಅಂದ್ರೆ ಮಕ್ಳು ಹುಟ್ಟಿಸ್ತದೆ, ಇಲ್ಲ ಅವ್ರೇನಾದ್ರೂ ಮನೆ ತಗೊಂಡಿಲ್ಲ ಅಂದ್ರೆ ಮನೆ ತಗೊಳ್ತಾರೆ, ಇಲ್ಲ ಸೈಟ್ ತಗೊಳ್ತಾರೆ, ಇಲ್ಲ ಕೆಲಸ ಸಿಗ್ತದೆ. ಲೈಕ್ ದಿಸ್ ಸಮ್ ಗುಡ್ material thing will happen in their life. ಧನ್ಯವಾದಗಳು ಅಣ್ಣ. ಮತ್ತೊಂದು ಯೂಟ್ಯೂಬಿನ ಪ್ರಶ್ನೆ. ನಮಸ್ತೆ ಸರ್. My question about pumpkin while doing puja for vehicle and office factory, who can break for Drishti Parihara? Howdo, we can do. It is good. It is instead of using any live animal, pumpkin is equal to that. So pumpkin is recommended to do the Drishti Parihara. There is a method how to do it. Let them follow it and do that. Then the Drishti will be removed in totality. ಅಣ್ಣ, who should do it ಅಂತ ಕೇಳ್ತಾ ಇದ್ದಾರೆ. How should ಅಂದ್ರೆ ಅದು ಪಂಪ್ಕಿನ್ ತಗೋಬೇಕು. ಅಲ್ಲ ಅಣ್ಣ, who ಅದನ್ನ should, ಯಾರು ಮಾಡಬೇಕು ಕೇಳ್ತಾರೆ. ಯಾರು ಬೇಕಾದ್ರೂ ಮಾಡ್ಬೋದು. ಅದು ಮನೆಯಲ್ಲಿ ಹಿರಿಯರು, ಎನಿಬಡಿ ಕ್ಯಾನ್ ಡೂ ಇಟ್. ಇಟ್ಸ್ ಎ ಸಿಂಪಲ್ ಪ್ರೊಸೆಸ್. ಭಯ ಬಿತ್ಕೊಂಡು ಮಾಡಬಾರ್ದು, ಧೈರ್ಯವಾಗಿ ಮಾಡ್ಬೇಕು. ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬಿಟ್ಟು ಮಾಡಿದ್ರೆ ಭಗವಂತ ನೋಡ್ಕೊಳ್ತಾನೆ ಎಲ್ಲ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಕಣ್ಣು ದೃಷ್ಟಿಗೆ ಏನು ಮಾಡುವುದು ಅಣ್ಣ, ಪ್ಲೀಸ್ ತಿಳಿಸಿ. ಕಣ್ಣು ದೃಷ್ಟಿಗೆ ನೀವು ಒಂದು ಈ ಗ್ರಾಮ ದೇವತೆಗಳು ದೇವಸ್ಥಾನಗಳಿರ್ತದೆ, ಅಲ್ಲಿ ಹೋಗ್ಬಿಟ್ಟು ಅಮಾವಾಸ್ಯೆ ಪೌರ್ಣಿಮೆಗೆ ಪ್ರೊಸೆಸ್ ಫಾರ್ ದೇ ಡು, ಅಲ್ಲಿ ಹೋಗಿ ತಗೋಬಹುದು ಅವರು. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಕಾಂಚೀಪುರಂ ಕಾಮಾಕ್ಷಿ ಮತ್ತು ತ್ರಯಂಬಕೇಶ್ವರ್ ದರ್ಶನ ಮಾಡುವ ಯಾವ ಕ್ರಮವನ್ನು ಅನುಸರಿಸಬೇಕು, ದಯಮಾಡಿ ತಿಳಿಸಿ. ಕಾಮಾಕ್ಷಮ್ಮ ನೀವು ಹೋಗಿ ಮಂಗಳವಾರ ಶುಕ್ರವಾರ ಶ್ರೇಷ್ಠ. ಏಕಾಂಬರೇಶ್ವರ ಬಂದ್ಬಿಟ್ಟು ಸೋಮವಾರ ಹೋಗಿ ದರ್ಶನ ಮಾಡಿದ್ರೆ ಶ್ರೇಷ್ಠ. ಏಕಾಂಬರ ಇಸ್ ಒನ್ ಆಫ್ ದ ಪಂಚಭೂತಾಸ್ ಲಿಂಗ ಅಲ್ಲಿರೋದು. ಅದಕ್ಕೊಂದು ಸ್ಥಳ ಪುರಾಣ ಇದೆ, ಅದು ತಿಳ್ಕೊಂಡು ಹೋಗಿ ಮಾಡಿ. ಅದೇ ತರ ಕಾಂಚಿ ಕಾಮಾಕ್ಷಿ ಸ್ಥಳ ಪುರಾಣ ಇದೆ, ಅದನ್ನ ತಿಳ್ಕೊಂಡೋಗಿ ಆ ತರ ಆಚರಿಸಿ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ನಾನು ಯಾರು ಎಂದು ಹೇಗೆ ಕಂಡುಕೊಳ್ಳುವುದು, ಧ್ಯಾನದಿಂದ ಸಾಧ್ಯವೇ? ಪ್ರತಿಯೊಬ್ಬರಿಗೂ ಬುದ್ಧಿ, ಮನಸ್ಸು, ದೇಹ, ಆಲೋಚನೆ ಬೇರೆ ಬೇರೆ ಇರುತ್ತದೆ. ಇಂಟ್ಯೂಷನ್ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರುತ್ತದೆಯಾ, ಬೇರೆ ಬೇರೆ ಇರುತ್ತದೆಯಾ? This body is a very beautiful super computer given by ಭಗವಂತ. ಅದನ್ನ ಹೆಂಗೆ ಯೂಸ್ಲೈಸ್ ಮಾಡ್ಕೊಳ್ಳೋದಂದು ಒಂದು ಗುರುನ ಹಿಡ್ಕೊಂಡು ಆ ಗುರು ಮೂಲಕ ಆ ಒಂದು ಅಪ್ಲಿಕೇಶನ್ಸ್ ನ ಪಾಸ್ವರ್ಡ್ಸ್ ತಗೊಂಡು ಹೆಂಗೆ ಅದನ್ನ ಅಪ್ಲೈ ಮಾಡಿ ಓಪನ್ ಮಾಡಿ ಅದನ್ನ ಯೂಸ್ ಮಾಡ್ಬೇಕಂತ ಆ ಗುರುನಿಂದ ಆ ವಿದ್ಯೆಯನ್ನು ಕಲ್ತ್ಕೋಬೇಕು. ನೀವು ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲವೂ ಓಪನ್ ಆಗ್ತದೆ, ಎಲ್ಲವೂ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಸುಖಾಸನದಲ್ಲಿ ಒಳಗಡೆ ಹೋಗಿ ಡೈಲಿ ನಾನು ಯಾರು, ಹೂ ಆಮ್ ಐ ಅಂತ ಕಾಂಟೆಂಪ್ಲೇಟ್ ಮಾಡ್ಬೇಕು. ಮೋರ್ ದೆನ್ ಸ್ಟಾರ್ಟಿಂಗ್ 1 hour, 2 hours, 3 hours, 6 hours ಆ ತರ ಮಾಡ್ಕೊಂಡು ಹೋದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ದ ಆತ್ಮ ವಿಲ್ ಅವೇಕನ್ ಅಂಡ್ ಇಟ್ ವಿಲ್ ಸ್ಟಾರ್ಟ್ ಆನ್ಸರಿಂಗ್ ಆಲ್ ಯುವರ್ ಕ್ವಶನ್ಸ್. You need not go anywhere. That is self-realization.
ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಪ್ಲೀಸ್ ಶೇರ್ ಅಬೌಟ್ ತಿರುವಣ್ಣಾಮಲೈ ವಿಚ್ ಗುರು ಅಮರ ಶೇರ್ಡ್ ವಿತ್ ಯು. ಅದು ನಮ್ಮ ವೆಬ್ಸೈಟ್ ನಲ್ಲಿ ಇದೆಯಲ್ಲಪ್ಪ, ಅದ್ನಲ್ಲಿ ಹೋಗಿ ನೋಡ್ಕೊಳ್ಳಿ ಅವರು. ಅದ್ರಲ್ಲಿ ಇನ್ ಡೀಟೇಲ್ ವಿ ಹ್ಯಾವ್ ಗಿವನ್ ವಾಟ್ ವಾಸ್ ದ ಎಕ್ಸ್ಪೀರಿಯನ್ಸ್ ಗುರು ಅಮರ ಹ್ಯಾಡ್ ವಿತ್ ತಿರುವಣ್ಣಾಮಲೈ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ಶ್ರೀ ಲಲಿತಾ ಪರಮೇಶ್ವರಿ ದೇವಿ ಅಂಡ್ ಚಾಮುಂಡೇಶ್ವರಿ ದೇವಿ ಆರ್ ಸೇಮ್ ಆರ್ ಡಿಫರೆಂಟ್? They are all one. Chamundeshwari, she got the name because she killed Chandamunda Suras. That is why she is known as Chamundeshwari. Otherwise, she is Lalita Parameshwari herself. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ಪ್ಲೀಸ್ ನರೇಟ್ ವಾಟ್ ವಿಲ್ ಬಿ ದ ಡೈಲಿ ಆಕ್ಟಿವಿಟೀಸ್ ಆಫ್ ದ ಪೀಪಲ್ ಲಿವಿಂಗ್ ಇನ್ ಸತ್ಯಯುಗ ವೆನ್ ಕಂಪೇರ್ಡ್ ಟು ಅವರ್ activities. In Satyuga, God will be with you. There will be no buildings, there will be no temples, there will be no houses or residence or anything. And there will be no hunger. The Arishad Vargas, the Pancha Indriyas in you, everything will be in zero state. God will be with you. You will be like we are speaking in the Zoom meeting. God will be with you. You will be speaking to him. He will be there 24 hours bar 7, and it will be a state of bliss, ananda. This is how I can tell you. But actually, if you want to know, you have to go into Satyuga yourself. Live and see how it is. This is how Guru Amara has told. The same thing has been told to you. ಧನ್ಯವಾದಗಳು ಅಣ್ಣ. ಶಾಂತ ರಂಗಸ್ವಾಮಿ. ನಮಸ್ತೆ ಅಣ್ಣ. ನಮಸ್ಕಾರಮ್ಮ, ಹೇಳಿ. ಅಣ್ಣ, ನನ್ಗೆ ಕಣ್ಣಿಂದು ಪ್ರಾಬ್ಲಮ್ ಇದೆ. ದೂರದ್ದು ಹತ್ರದ್ದು ಎರಡೂನು ಇದೆ. ಕನ್ನಡಕ ಹಾಕೋತೀನಿ. ಮೊದ್ಲೆಲ್ಲ 1-2 ಅವರ್ ಶ್ಲೋಕ ಪ್ರಾಕ್ಟೀಸ್ ಮಾಡ್ಕೋತಾ ಇದೆ ಒಂದಿನಕ್ಕೆ. ಭಗವದ್ಗೀತೆ, ಆಮೇಲೆ ನಾರಾಯಣಿ, ಈ ತರ ಎಲ್ಲ 1-2 ಅವರ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ಹೇಳೋದು ಮಾಡ್ತಾ ಇದ್ದೆ. ಮಟ್ಟಿಗಿತ್ತು. ಇವಾಗ ಲಾಸ್ಟ್ ವಾರ ಇದು ಮನೋಹತಿ ಬಂದಿದೆ. ಅಲ್ಲಿ ಇದು ಭಾಗವತಂ ಬುಕ್ ತಗೊಂಡೆ, ಮತ್ತೆ ಅಮರವಾಣಿ ತಗೊಂಡೆ. ನನ್ಗೆ ಹೆಚ್ಚು ಅದು ಇದು ದಿನಕ್ಕೆ 4-5 ಅವರ್ ಓದ್ಬೇಕು ಅಂತ ಈ ತರ ಎಲ್ಲ ತುಂಬಾ ಇಷ್ಟ. ಈ ಕನ್ನಡಕದ್ದು ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ದೋಷದ್ದು. ನನ್ಗೆ ಒಂದು ದಿನಕ್ಕೆ 10-15 ಪೇಜ್ ಓದಿದ್ನು ತಲೆ ವಿಪರೀತ ನೋವು ಬರುತ್ತೆ. ಧ್ಯಾನ ಮಾಡ್ತಾ ಇದ್ದೀನಿ, ಆದ್ರೂ ತಲೆ ವಿಪರೀತ ನೋವು ಬರುತ್ತೆ. ಇದು ಒಸಡು ಸಹ ನೋವು, ಅಷ್ಟು ನೋವು ಬರುತ್ತೆ. ನನ್ಗೆ 10 ಪೇಜ್ ಓದೋದಕ್ಕೂ ಕಷ್ಟ ಆಗ್ತಾ ಇದೆ. ನಾನು ಏನ್ ಮಾಡ್ಲಿ? ಅಮ್ಮ, ನೀವೊಂದ್ ಮಾಡಿಮ್ಮ, ನೀವು ಈ ನಾಳೆ ಮನೋವತಿಗೆ ಬನ್ನಿ. ಅಲ್ಲಿ ಒಬ್ರು ಬರ್ತಾರೆ, ಅವ್ರ ಹತ್ರ ಹೇಳಿ ನಿಮ್ಗೆ ಔಷಧ ಇಸ್ಕೊಡೋಣ. ನಾಳೆ ತಂಗಿ ಬಂದಿದ್ದಾರೆ ಗುರುಜಿ. ನೆಕ್ಸ್ಟ್ ವೀಕ್ ಮೇಡಮ್ಮ, ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀವ್ ಕೇಳಿದಕ್ಕೆ ಸೊಲ್ಯೂಷನ್ ಹೇಳಿದೀವಿ. ಮಾಡ್ಕೊಳ್ಳೋದು ಬಿಡೋದು ನಿಮ್ ಇಚ್ಛೆ. ಅದು ಸರಿ ಗುರುಜಿ. ಅರ್ಥ ಆಯ್ತಾ? ಅಷ್ಟೇ ನಾವ್ ಹೇಳಕ್ ಆಗ್ತದೆ. ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳಿದೀವಿ. ಮಾಡ್ಕೊಳ್ಳೋದು ನಿಮ್ ಇಷ್ಟ, ಅದು ಬಿಡೋದು ನಿಮ್ ಇಷ್ಟ. ಇಲ್ಲ ಗುರುಜಿ, ಆಯ್ತು. ಅಷ್ಟೇ. ನಮಸ್ಕಾರ. ನಮಸ್ತೆ ಗುರುಜಿ. ಧನ್ಯವಾದಗಳು ಅಣ್ಣ. ಚಾಟ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಐ ಹ್ಯಾವ್ ಅ ಕ್ವೆಶ್ಚನ್ ಟು. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಡು ಯು ಹ್ಯಾವ್ ದ ಪವರ್ ಟು ರೀಡ್ ಆರ್ ಸಿ ಒನ್ಸ್ ಪಾಸ್ಟ್ ಕರ್ಮಾಸ್ and able to tell the purpose of their life? We should not do that. Even if I know, we should not do that. They have to undergo their karmas. They have to go through it. That's all we can say. ಧನ್ಯವಾದಗಳು. ಪ್ರಶಾಂತ್, ಇವತ್ತು ಕ್ಲೋಸ್ ಮಾಡ್ಕೊಳ್ಳೋಣ ಜಲ್ದಿ, ಸ್ವಲ್ಪ 5 minutes early. ಓಕೆ ಅಣ್ಣ. Shall we leave? ಅಣ್ಣ, ಒಂದು ಲಾಸ್ಟ್ ಮೆಸೇಜ್ ಇವತ್ತಿಗೆ. ಅಲ್ಲ, ಮೆಸೇಜ್ ಇವತ್ತು ಅದೇ ಕತೆ ಹೇಳಿದ್ವಲ್ಲ, ಯಾರನ್ನು ಅಪನಿಂದ ಮಾಡಕ್ ಹೋಗ್ಬೇಡಿ. ಆತರ ಏನಾದ್ರೂ ಇನ್ನೊಬ್ರು ಅಪನಿಂದ ಮಾಡಿದ್ರೆ ಸೈಲೆಂಟ್ ಆಗಿರಿ, ನಮಸ್ಕಾರ ಹೇಳಿ, ಸ್ಮೈಲ್ ಮಾಡಿ, ಇಲ್ಲ ಆ ಜಾಗ ಬಿಟ್ಟು ಬಂದ್ಬಿಡಿ. ಇಗ್ನೋರ್ ಮಾಡಿ, ಸ್ಟ್ರೆಸ್ ಮಾಡ್ಕೋಬೇಡಿ. ನಿಮ್ಗೆ ಹೇಳ್ತಾರೆ ಅಂತ ಅದನ್ನ ನೀವು ಒಳಗಡೆ ನಿಮ್ ಹೃದಯಕ್ಕೆ ತಗೋಬೇಡಿ. ಅಷ್ಟೇ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು.
ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.